ಆತ್ಮೀಯ ವೀಕ್ಷಕರಿನ ಸೌನ್ಯ ನಮಸ್ಕಾರಗಳು. ಆತ್ಮೀಯರೇ, ಈ ಒಂದು ಜ್ಯೋತಿಷ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಹಿಂದೆ ಈ ಖಗೋಳಶಾಸ್ತ್ರಜ್ಞರು ವಿಜ್ಞಾನಿಗಳ ಬಗ್ಗೆ ಹೇಳಿದ್ದೆ. ಅಲ್ಲಿಂದ ಆಚೆಗೆ 20 ಸಂಹಿತೆಗಳೇನು ಬಂತು, 20 ಸಿದ್ಧಾಂತಗಳೇನು ಬಂತು ಅವುಗಳನ್ನು ಸಹ ಹೇಳಿದ್ದೆ. ಆಮೇಲೆ ಈ ಬೌದ್ಧ ಜೈನ ಧರ್ಮಗಳು ಬಂದಾಗ ಈ ಸಿದ್ಧಾಂತಗಳಿಗೆ, ಈ ಖಗೋಳ ವಿಜ್ಞಾನಕ್ಕೆ, ಭೂಗೋಳ ವಿಜ್ಞಾನಕ್ಕೆ, ಜ್ಯೋತಿರ್ವಿಜ್ಞಾನಕ್ಕೆ ಬಹಳ ಸ್ವಲ್ಪ ಹಿನ್ನಡೆ ಆಯಿತು. ಆ ಕಾಲದಲ್ಲಿ ಯಾರೂ ಇದನ್ನು ಹೆಚ್ಚಿಗೆ ತಲೆಗೆ ಹಾಕ್ಕೊಳ್ಳಿಲ್ಲ, ಅದನ್ನು ನಂಬ್ತಾನೂ ಇರಲಿಲ್ಲ ಆ ಕಾಲದ ಜನರು. ಅದಾದಮೇಲಕ್ಕೆ ಒಂದು 12ರಿಂದ 51ನೇ ಶತಮಾನದಲ್ಲಿ ಈ ಗುಪ್ತರು ಬಂದರು. ಗುಪ್ತರ ಒಂದು ಯುಗನ ಸುವರ್ಣ ಯುಗ ಅಂತ ಕರಿತೀವಿ. ಆ ಸುವರ್ಣ ಯುಗದಲ್ಲಿ ಆ ಸಮಯದಲ್ಲೇ ರಾಜ ವಿಕ್ರಮಾದಿತ್ಯ ಇರ್ತಕ್ಕಂಥದ್ದು. ಮತ್ತು ಈ ಖಗೋಳಶಾಸ್ತ್ರಕ್ಕೆ, ಭೂಗೋಳಶಾಸ್ತ್ರಕ್ಕೆ, ಆಕಾಶಗಳನ್ನ ಅವುಗಳನ್ನ ಸರಿಯಾಗಿ ಸ್ಟಡಿ ಮಾಡಿ ಅವುಗಳ ಕೊಡುಗೆಯನ್ನು ಜನಗಳು ತಿಳಿಸ್ತಕ್ಕಂಥ ವಿಷಯಕ್ಕೆ ಒಂದು ಆಯಾಮ ಬಂತು. ಆ ಸಮಯದಲ್ಲಿ ಹುಟ್ಟಿದ ಮಹಾನ್ ವಿಜ್ಞಾನಿ, ಋಷಿ ಮತ್ತು ದಾರ್ಶನಿಕ ಯಾರಪ್ಪ ಅಂದರೆ ವರಹ ಮಿಹಿಷರ ಅಂತ. ಆತನ ವಿಷಯವನ್ನು ನಾನು ನಾಳೆ ನಿಮಗೆ ಕೂಲಂಕುಷವಾಗಿ ಹೇಳ್ತೀನಿ.